ಈ ಕಡೆ ಸರೌಂಡಿಂಗ್ ಎಲ್ಲ ಇದೆ ಬೆಸ್ಟ್ ಅಂತ ನನ್ನ ಒಪಿನಿಯನ್. ಅಕ್ಷರಾಭ್ಯಾಸ ಕಾರ್ಯಕ್ರಮ ಸೂಪರ್ ಆಗಿ ನಡೀತು. ವಿದ್ಯಾಸಂಸ್ಥೆಯವರು ಯಾವುದೇ ಒಂದು ಹಣವನ್ನು ಅಪೇಕ್ಷೆ ಮಾಡದೆ ಸರಸ್ವತಿ ನಮಸ್ತುಭ್ಯಂ ವರದೇ ಕಾಮರೂಪಿಣಿ. LH ಇಂಟರ್ನ್ಯಾಷನಲ್ ಸ್ಕೂಲ್ ವಿಭಿನ್ನವಾಗಿ ಎಲ್ಲಾ ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತಾ ಇದೆ. ನಮ್ಮ ಫ್ಯಾಮಿಲಿಯಿಂದ 4 ಜನ ಬರ್ತಾ ಇದ್ದಾರೆ. ಎಲ್ಲ ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದಾರೆ. ಮ್ಯಾನೇಜ್ಮೆಂಟ್ ಈ ತರ ತಗೊಂಡಿದೆ ಅಲ್ಲ, ಅದಕ್ಕೆ ತುಂಬಾ ಒಳ್ಳೇದೇ. ಎಲ್ಲದಕ್ಕೂ ಯಾವ್ದೇ ರೀತಿ ಹಣ ತಗೊಂಡಿಲ್ಲ ಅವರು. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಎಜುಕೇಶನ್ ಅಷ್ಟೇ ಚೆನ್ನಾಗಿದೆ. ಇಲ್ಲಿ ಬೇಸಿಕ್ ಇಂದಾನು ಎಲ್ಲ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ನಮ್ಗೆಲ್ಲ ತುಂಬಾ ಇಷ್ಟ ಆಗಿದೆ. ಎವ್ರಿ ಇಯರ್ ಒಂದು ಚೇಂಜಸ್ ಅನ್ನೋದು ಬರ್ತಾ ಇದೆ. ಸೊ ಇದು ಬೇಕು ಸರ್ ಮಕ್ಕಳಿಗೆ. ಶೃಂಗೇರಿಯಲ್ಲಿ ಹೋಗಿ ಒಂದು ಮಗುಗೆ ನಾವು ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತ ಪೂಜೆ ಮಾಡಿ ಅಂತ ಹೇಳಿದ್ರೆ 5,000 ಅಂತ ಹೇಳಿದ್ರೆ ಹಳ್ಳಿ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಸಿಗಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರನೇ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ನಮ್ಮ ತಂದೆ ತಾಯಿ ಹೆಸರಲ್ಲಿ 4 ಮಕ್ಕಳು ಮುಂದುವರಿಯಲಿ ಅಂತ ಹೇಳಿ ಉದ್ದೇಶ ಇಟ್ಕೊಂಡು ಇದನ್ನ. ಈಗ ನೆಕ್ಸ್ಟ್ ರೋಬೋಟಿಕ್ ಬರ್ತಾ ಇದೆ, ಏರೋನಾಟಿಕ್ ಬರ್ತಾ ಇದೆ ಇಲ್ಲಿಗೆ ನಮ್ಮ ಶಾಲೆಯಲ್ಲಿ. SLC ನಮ್ದೀಗ 3 ಬ್ಯಾಚ್ ಕಂಪ್ಲೀಟ್ ಆಯ್ತು, 4ನೇ ಬ್ಯಾಚ್ ರನ್ನಿಂಗ್ ಆಗಿದೆ. ಮಗು ಓದ್ತಾ ಇದ್ದಾಗ ಮೀನ್ಸ್ ಗ್ರಾಮೆಟಿಕಲ್ ಮಿಸ್ಟೇಕ್ ಇತ್ತು ಅಂತಂದ್ರೆ ಆ ಮಗುಗೆ ಅದು ರಿಟರ್ನ್ ಹೇಳ್ಕೊಡುತ್ತೆ. ನಮ್ಮ ಟೀಚರ್ ಸ್ಟಾಫು ಕಷ್ಟ ಪಡ್ತಾ ಇರೋದಕ್ಕೆ ಮಿಲಿಟರಿನೇ ಇಡ್ಲಿ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸರ್ವಲೋಕಾನಾಂ ವಿಷದೇ ಭವರಾಜಿನಾಂ ಹೃದಯ ಸರ್ವ ವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಸರಸ್ವತಿ ವಾಜಯ ವಿರ್ವಾಚಿನೇವತೆ ಈ ನಾಮ ವಿತ್ರಯವತೋ ದೇವ್ಯೈ ನಮಃ. ಓಂ ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ಆರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರ ಸರ್ವ ವಿದ್ಯಾನಾಂ ಹಯಗ್ರೀವಮಪಾಸ್ಮಹೇ. ಇವತ್ತಿನ ದಿವಸ ಈ LH ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಅಕ್ಷರಾಭ್ಯಾಸವನ್ನು ಮಾಡಿದ್ದೇವೆ. ಚೆನ್ನಾಗಿ ನಡೆದಿದೆ ಅಕ್ಷರಾಭ್ಯಾಸ. ಎಲ್ಲರೂ ಮಕ್ಕಳಿಗೆ ಸರಸ್ವತಿ ದೇವಿ ಅನುಗ್ರಹ ಪರಿಪೂರ್ಣವಾಗಿರ್ಲಿ ಅಂತ ಫಸ್ಟ್ ನಾವು ಆಶೀರ್ವಾದವನ್ನು ಮಾಡ್ತಾ ಇದ್ದೀವಿ. ಇದು ಒಂಥರ ವಿಶೇಷ ಕಾರ್ಯಕ್ರಮ. ಸ್ಪೆಷಲ್ ಆಗಿ ಈ ತರ ಎಲ್ರಿಗೂ ಅಕ್ಷರಾಭ್ಯಾಸ ಮಾಡ್ಬೇಕಂದ್ರೆ ಎಲ್ಲ ಕುಟುಂಬಗಳಲ್ಲಿ ಸಾಧ್ಯ ಆಗಲ್ಲ ಒಂದೊಂದ್ಸರಿ. ಈಗ ನಮಗೂ ಕರೋನಾ ಟೈಮಲ್ಲಿ ಹುಟ್ಟಿದ್ದು, ಆ ಟೈಮಲ್ಲಿ ನಾವು ಮಾಡಿಸ್ಬೇಕು ಅನ್ಕೊಂತ ಇದ್ವಿ, ಮಾಡಕ್ ಆಗಿರ್ಲಿಲ್ಲ. ಈ ತರ ವಿಶೇಷವಾಗಿ ಶಾಲೆಯಲ್ಲಿ ಮಾಡಿರೋದ್ರಿಂದ ನಮ್ಗೂ ಒಂದ್ ಸ್ವಲ್ಪ ತುಂಬಾ ಸಂತೋಷ ಆಯ್ತು. ಮತ್ತೆ ಕುಟುಂಬ ಸಮೇತ ಎಲ್ಲರೂ ಪಾಲ್ಗೊಂಡು ಪೂಜೆ ಕಾರ್ಯಗಳೆಲ್ಲ ನೋಡಿ ತುಂಬಾ ಖುಷಿ ಆಯ್ತು, ಸಂತೋಷ ಆಯ್ತು. ವಿಶೇಷವಾಗಿ ಫೌಂಡರ್ ರಾಜಣ್ಣ ಅವರು ಈ ತರ ಕಾರ್ಯಕ್ರಮ ರೂಪಿಸಿರೋದಕ್ಕೆ ಮತ್ತೆ ಶಿವರಾಜ್ ಸರ್ ಅವ್ರಿಗೆ ಎಲ್ಲಾ ಟೀಚರ್ಸ್ಗೂ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ವಿಶೇಷ ಕಾರ್ಯಕ್ರಮಗಳು ರೂಪಿಸ್ತಾ ಇದ್ದಾರೆ ಈ ಹಳ್ಳಿ ಈ ಸುತ್ತಮುತ್ತಲು ಇರೋದ್ರಿಂದ. ಈ ಶಾಲೆ LH ಇಂಟರ್ನ್ಯಾಷನಲ್ ಸ್ಕೂಲ್ ವಿಭಿನ್ನವಾಗಿ ಎಲ್ಲಾ ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತಾ ಇದೆ. ನಮಗೂ ತುಂಬಾ ಖುಷಿ ಆಗತ್ತೆ. ಫ್ಯಾಮಿಲಿ ಅವರೆಲ್ಲ ಬಂದು ನೋಡ್ಬೋದು. ಮತ್ತೆ ಮಕ್ಕಳು ತುಂಬಾ ಖುಷಿ ಪಡ್ತಾರೆ. ನನ್ನ ಮಗ ಒಂದು 2-3 ಡೇಸ್ ಇಂದ ಸರ್ ಡ್ಯಾಡಿ ಬರಲೇಬೇಕು, ಶಾಲೆಗೆ ಬರಬೇಕು, ಮಿಸ್ ಹೇಳಿದ್ದಾರೆ, ಪೂಜೆ ಎಲ್ಲ ತಂದು ಪೂಜೆ ಮಾಡ್ಬೇಕಂದ್ರೆ ಅವನಿಗೂ ಖುಷಿ ಪಡ್ತಾ ಇದ್ದಾನೆ. ಪೂಜೆ ಒಂದು ಸ್ವಲ್ಪ ತುಂಬಾ ಚೆನ್ನಾಗಿದೆ ಸರ್. ಇನ್ನ ಎಲ್ಲ ಕಾರ್ಯಕ್ರಮಗಳು ಮಾಡ್ಲಿ, ವಿಭಿನ್ನವಾಗಿ ಎಲ್ಲ ಮಕ್ಕಳಿಗೂ ಒಳ್ಳೇದಾಗ್ಲಿ, ಎಲ್ಲರಿಗೂ ಅಕ್ಷರಾಭ್ಯಾಸ ಚೆನ್ನಾಗಿ ಬಂದು ಒಳ್ಳೆ ವಿದ್ಯಾವಂತರಾಗ್ಲಿ ಅಂತ ಸ್ಪೆಷಲ್ ಆಗಿ ಧನ್ಯವಾದಗಳನ್ನ ಹೇಳ್ತೀವಿ. ನನ್ನ ಮಗ ಈಗ UKG ಓದ್ತಾ ಇದ್ದಾನೆ. ನಾನು ಬೇರೆ ಕಡೆ ಎಲ್ಲ ಸೇರ್ಸ್ಬೇಕು ಅನ್ಕೊಂಡಿದ್ದೆ. ಇಲ್ಲೇ ನೋಡಿ ಇಲ್ಲೇ ತುಂಬಾ ಚೆನ್ನಾಗಿರೋದ್ರಿಂದ ಆಕ್ಟಿವ್ ಆಗಿ ಇದ್ದಾನೆ. ಈಗಲೇ ಚೆನ್ನಾಗಿದೆ ಸರ್. ಯಾಕಂದ್ರೆ ಹೊಸ ಪ್ರಯತ್ನಗಳೆಲ್ಲ ಮಾಡ್ತಾ ಇದಾರೆ. ಸ್ಟಾರ್ಟಿಂಗ್ ಅಲ್ವಾ, 10 ವರ್ಷ 15 ವರ್ಷದಿಂದ ಅದಕ್ಕೆಲ್ಲ ಕಾಂಪಿಟೇಷನ್ ಕೊಡ್ಬೇಕಂದ್ರೆ ಈಗಿರೋ ಟೆಕ್ನಾಲಜಿ ಇದ್ರಲ್ಲಿ ತುಂಬಾ ಕಷ್ಟ. ಆದ್ರೂ ಇವಾಗ ಒಂದು 2-3 ಇಯರ್ಸ್ ಸ್ಟಾರ್ಟ್ ಆದ್ರೂ ತುಂಬಾ ಚೆನ್ನಾಗಿ ಮಾಡ್ತಾ ಇದಾರೆ. ತುಂಬಾ ಚೆನ್ನಾಗಿದೆ ಪ್ರೋಗ್ರಾಮು. ಇದೇ ಫಸ್ಟ್ ಸಲ ಇಲ್ಲಿ ನಡೆಸ್ತಾ ಇರೋದು. ಅದು ನಮ್ಮ ಮಕ್ಕಳಿಗೂ ನಾವು ಇವಾಗ ಮನೆಯಲ್ಲಿ ಮಾಡ್ಬೇಕಂದ್ರೆ ಮಾಡಲ್ಲ. ಅದು ಇಲ್ಲಿ ಸ್ಕೂಲ್ ವತಿಯಿಂದ ನಡೆಸಿರೋದ್ರಿಂದ ನಮಗೂ ತುಂಬಾ ಅನುಕೂಲ ಆಗುತ್ತೆ. ನಾವು ಅದೇ ನಮ್ಮ ಮಕ್ಕಳಿಗೆ ಒಬ್ಬರಿಗೆ ಮಾಡ್ಸೋದಕ್ಕನ್ನ ಇವಾಗ ಸ್ಕೂಲಿಂದ ಎಲ್ಲಾ ಮಕ್ಕಳು ಬರ್ತಾರೆ, ಮಾಡಿಸ್ತಾರೆ. ಅದು ತುಂಬಾ ಒಳ್ಳೆ ಕೆಲಸನೇ ಇದು ಮಾಡಿಸೋದ್ರಿಂದ. ನಮ್ಮ ಫ್ಯಾಮಿಲಿಯಿಂದ 4 ಜನ ಬರ್ತಾ ಇದ್ದಾರೆ. ಎಲ್ಲ ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದಾರೆ. ನೆಚ್ಚಿನ ಒಂದು ಸಂಸ್ಥೆ ವಿದ್ಯಾಸಂಸ್ಥೆ LH ಇಂಟರ್ನ್ಯಾಷನಲ್ ಸ್ಕೂಲ್ ಅಲ್ಲಿ ಈ ಒಂದು ಶಾಲಾ ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನ ಒಂದು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಈ ಒಂದು ಶಾಲಾ ಆಡಳಿತ ವರ್ಗದವರಿಗೆ ಹಾಗೂ ಶಿಕ್ಷಕರಿಗೆ ಮತ್ತೆ ಇತರೆ ಬೋಧಕೇತರ ಸಿಬ್ಬಂದಿ ಅವರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ಮೊದಲನೇದಾಗಿ ಈ ಒಂದು ಶಾಲಾ ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು ನಾವು ಪ್ರಥಮವಾಗಿ ಈ ಶಾಲೆಯಲ್ಲಿ ಹಮ್ಮಿಕೊಳ್ತಾ ಇದ್ದೀವಿ. ಮೊದಲು ನಾವು ಓದ್ತಾ ಇದ್ದಾಗ ಈ ಯಾವುದೇ ಅಕ್ಷರಾಭ್ಯಾಸ ಕಾರ್ಯಕ್ರಮ ಯಾವುದೇ ಇರಲಿಲ್ಲ.
ನಮಗೂ ಒಂದ್ ಮನ್ಸಲ್ಲಿ ಒಂಥರ ಕೊರಗು, ನಮ್ಮ ಮಕ್ಳಿಗೂ ಇದು ಅಕ್ಷರಾಭ್ಯಾಸ ಕಾರ್ಯಕ್ರಮ ಮಾಡ್ಕೊಡ್ಬೇಕು, ಮನೆಯಲ್ಲಿ ಮಾಡ್ಬೇಕು ಆ ತರ ಇದಾವ. ಬಟ್ ಒಂದು ಹಣಕಾಸಿನ ಒಂದು ಸಮಸ್ಯೆಯಿಂದ ಆಗ್ತಾ ಇಲ್ಲ. ಆದ್ರೆ ಈ ಒಂದು ಸಂಸ್ಥೆಯಲ್ಲಿ, ಈ ವಿದ್ಯಾಸಂಸ್ಥೆಯಲ್ಲಿ ಶಿಕ್ಷಕರು ಮತ್ತು ಈ ಆಡಳಿತ ಸಿಬ್ಬಂದಿಯವರು ಪೋಷಕರ ಒಂದು ಮನಸ್ಸನ್ನು ಅರ್ಥ ಮಾಡಿಕೊಂಡು ಎಲ್ಲಾ ಒಂದು ಮಕ್ಕಳಿಗೂ ಈ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಎಲ್ಲಾ ಮಕ್ಕಳಿಗೂ ಒಂದು ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಅಂತ ಹೇಳಿ ಒಂದು ಪ್ರಯತ್ನ ಮಾಡಿದ್ದಾರೆ. ತುಂಬಾ ಯಶಸ್ವಿಯಾಗಿ ಈ ಕಾರ್ಯಕ್ರಮ ನೆರವೇರಿದೆ. ಈ ಕಾರ್ಯಕ್ರಮ ನಾವು ಮನೆಯಲ್ಲಿ ಮಾಡ್ಬೇಕಂದ್ರೆ ತುಂಬಾ ದುಡ್ಡು ಖರ್ಚಾಗುತ್ತೆ. ಆದ್ರೆ ಈ ಒಂದು ಸಂಸ್ಥೆಯವರು, ಈ ವಿದ್ಯಾಸಂಸ್ಥೆಯವರು ಯಾವುದೇ ಒಂದು ಹಣವನ್ನು ಅಪೇಕ್ಷೆ ಮಾಡದೆ ಉಚಿತವಾಗಿ ಆಸಕ್ತಿ ಉಳ್ಳಿರ್ತಕ್ಕಂಥ ಒಂದು ಮಕ್ಕಳಿಗೆ ಈ ಒಂದು ಅಕ್ಷರಾಭ್ಯಾಸ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂತೇಳಿ ತಮ್ಮ ಒಂದು ಅನಿಸಿಕೆಯನ್ನು ಮಾಡಿದ್ದಾರೆ. ಅದೇ ರೀತಿ ಎಲ್ಲಾ ಪೋಷಕರು ತಮ್ಮ ಸಹಕಾರವನ್ನು ಕೊಟ್ಟು ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಾರೆ. ಎಲ್ಲರಿಗೂ ಈ ವಿದ್ಯಾಸಂಸ್ಥೆಯ ಪರವಾಗಿ ನಾನು ಎಲ್ಲರಿಗೂ ಪೋಷಕರಿಗೂ, ಶಿಕ್ಷಕರಿಗೂ ಮತ್ತೆ ಶಿಕ್ಷಕರ ಸಿಬ್ಬಂದಿಯವರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ನಮ್ಮ ಹೆಸರು ಸವಿತಾ ಅಂತ, ನಮ್ಮ ಮಗಳ ಹೆಸರು ಚಾರ್ವಿ. ಇವತ್ತಿನ ದಿನ ಅಕ್ಷರಾಭ್ಯಾಸ ಕಾರ್ಯಕ್ರಮ ಅನ್ಕೊಳ್ಳೋದ್ರಿಂದ ಮಕ್ಕಳಲ್ಲಿ ಒಳ್ಳೆ ವಿದ್ಯೆ ಹಾಗೂ ಜ್ಞಾನ ಭಕ್ತಿ ಅಂದ್ರೆ ದೈವ ಭಕ್ತಿ ಎಲ್ಲ ಮೂಡುತ್ತೆ. ಮತ್ತೆ ಒಳ್ಳೆ ಒಂದು ಪಾಸಿಟಿವ್ ಮೈಂಡ್ ಬರುತ್ತೆ ಈ ತರ ದೇವರ ಪೂಜೆ ಮಾಡೋದ್ರಿಂದ. ಓಕೆ, ಎಲ್ಲಾದ್ರೂ ನಮ್ಗಂತ ಒಳ್ಳೇದು ಅನಿಸ್ತು. ಎಜುಕೇಶನ್ ಅಂದ್ರೆ ಓಕೆ ಸರ್, ತುಂಬಾ ಚೆನ್ನಾಗಿದೆ. ನಮ್ ಶಿವರಾಜ್ ಸರ್ ಆಗ್ಲಿ, ಇಲ್ಲ ಕ್ಲಾಸ್ ಟೀಚರ್ಸ್ ಆಗ್ಲಿ, ಎಲ್ಲ ಟೀಚರ್ಸ್ ಎಲ್ಲ ಕಡೆಯಿಂದನೂ ತುಂಬಾ ಚೆನ್ನಾಗಿದೆ. ನಮ್ಗೆ ಅದೇ HM ಸರ್, ಶಿವರಾಜ್ ಸರ್ ಅವ್ರನ್ನ ಒಂದ್ಸತಿ ನಮ್ ಕಡೆಯಿಂದ ಧನ್ಯವಾದಗಳು ಅರ್ಪಿಸ್ತೀವಿ. ಈ ತರ ಮಾಡೋದ್ರಿಂದ ತುಂಬಾ ಒಳ್ಳೇದೇ ಆಗುತ್ತೆ ಮಕ್ಕಳಿಗೆ. ಹಾಗೂ ಮ್ಯಾನೇಜ್ಮೆಂಟ್ ಈ ತರ ತಗೊಂಡಿದೆ ಅಲ್ಲ, ಅದಕ್ಕೆ ತುಂಬಾ ಒಳ್ಳೇದೇ. ಎಲ್ಲದಕ್ಕೂ ಯಾವ್ದೇ ರೀತಿ ಹಣ ತಗೊಂಡಿಲ್ಲ. ಅವರು ಉಚಿತವಾಗಿ ಕಾರ್ಯಕ್ರಮನ ಪೇರೆಂಟ್ಸ್ ಜೊತೆ ಚರ್ಚೆ ಮಾಡಿ ಸಡನ್ ಆಗಿ, ಮುಂಚೆ ಯಾವುದೇ ಪ್ಲಾನ್ ಇಲ್ಲದೆ ಸಡನ್ ಆಗಿ ಹೇಳಿ ಮಕ್ಕಳಲ್ಲಿ ಈ ತರ ಮಾಡಿರೋದ್ರಿಂದ ತುಂಬಾ ಸಂತೋಷನೇ ಆಗ್ತದೆ. LH ಇಂಟರ್ನ್ಯಾಷನಲ್ ಹಾಗೂ ಕಾಶಿಪುರ ಸರ್ಕಲ್ ಸ್ಕೂಲಲ್ಲಿ ಇವತ್ತು ಅಕ್ಷರಾಭ್ಯಾಸ ಅನ್ನೋದು ಇಟ್ಕೊಂಡಿದ್ದಾರೆ. ಆ ಪೂಜೆ ಮಾಡಿದ್ರೆ ಎಲ್ಲರಿಗೂ ಒಳ್ಳೇದೇ, ಮಕ್ಕಳಿಗೂ ಒಳ್ಳೇದೇ. ಇದರಿಂದ ಮಕ್ಕಳಿಗೆ ತುಂಬಾ ಜ್ಞಾನನೂ ಬರುತ್ತೆ. ಅವರು ಅವ್ರ ಮೈಂಡು ಚೆನ್ನಾಗಾಗುತ್ತೆ ಈ ತರ ಮಾಡೋದ್ರಿಂದ. ಎಜುಕೇಶನ್ ಅಷ್ಟೇ ಚೆನ್ನಾಗಿದೆ ಇಲ್ಲಿ ಅಂತ. ನಾವು ಮಲ್ಪನಹಳ್ಳಿಯಿಂದ ಬಂದಿದೀವಿ. ನಮ್ಮ ಮಗ LKG ಅಲ್ಲಿ ಓದ್ತಾ ಇದ್ದಾನೆ, ತ್ರಿಶಾಂತ್ ಅಂತ. ಇವರು ಒಂದು 4 ದಿವಸಕ್ಕೆ ಮುಂಚೆನೆ ಇವರು ಎಲ್ಲ ಇನ್ಫಾರ್ಮ್ ಮಾಡಿ ನಮ್ಗೆ ಈ ತರ ಅಕ್ಷರಾಭ್ಯಾಸ ಇದೆ ಅಂತ ಪ್ರೋತ್ಸಾಹಿಸಿದ್ರು ಶಿಕ್ಷಕರು. ನಮಗೂ ಇಷ್ಟ ಆಯ್ತು ತುಂಬಾ. ಇದರಿಂದ ಮಕ್ಕಳಿಗೂ ತುಂಬಾ ಉಪಯೋಗ ಆಗುತ್ತೆ, ಅವ್ರಿಗೂ ಜ್ಞಾನ ಬುದ್ಧಿ ಎಲ್ಲ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ತುಂಬಾ ಒಳ್ಳೆ ಇದು ಪ್ರೋಗ್ರಾಮು, ನಮ್ಗೆ ತುಂಬಾ ಇಷ್ಟ ಆಯ್ತು. ಇದರಿಂದ ಮಕ್ಕಳಿಗೆ ಓದು ಬರಹ ಎಲ್ಲ ಇದರಿಂದ ಸ್ವಲ್ಪ ಚೆನ್ನಾಗಿ ಆಗುತ್ತೆ. ಅದಕ್ಕೆ ನಾವು ಪ್ರೋತ್ಸಾಹಿಸಿ ಮಾಡಿದ್ವಿ. ಚೆನ್ನಾಗಾಯ್ತು ಫಂಕ್ಷನ್ ಎಲ್ಲನೂ. ಎಜುಕೇಶನ್ ಎಲ್ಲ ಚೆನ್ನಾಗಿದೆ, ಮಕ್ಕಳು ಎಲ್ಲ ಚೆನ್ನಾಗಿ ಓದ್ತಾ ಇದ್ದಾರೆ. ಮುಂದೆ ಎಲ್ಲ ಪೇರೆಂಟ್ಸ್ ಸೇರಿಸ್ಬೋದು, ಚೆನ್ನಾಗಿದೆ. ಅಂದ್ರೆ ಬೇಸಿಕ್ ಇಂದನೂ ಎಲ್ಲ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ನಮ್ಗೆಲ್ಲ ತುಂಬಾ ಇಷ್ಟ ಆಗಿದೆ. ಮತ್ತೆ ಅಂದ್ರೆ ಎಲ್ಲ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಎಲ್ಲ ಚೆನ್ನಾಗಿದೆ. ಮತ್ತೆ ಮಕ್ಕಳನ್ನೂ ತುಂಬಾ ಪ್ರೀತಿಯಿಂದ ಚೆನ್ನಾಗಿ ನೋಡ್ಕೊಂತಾರೆ ಟೀಚರ್ಸ್ ಎಲ್ಲಾರು. ಎಜುಕೇಶನ್ ಎಲ್ಲಾನು ಚೆನ್ನಾಗಿದೆ ಸರ್. ಬೇರೆ ಮಕ್ಕಳನ್ನೂ ಪರವಾಗಿಲ್ಲ, ಸ್ಕೂಲ್ಗೆ ಇಲ್ಲಿಗೆ ಸೇರಿಸ್ಬೋದು. ಇಲ್ಲಿಗೆ ಬಂದವಾಗಿಂದನೂ ನಮ್ಮ ಮಗನೂ ಪರವಾಗಿಲ್ಲ, ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದ್ದಾನೆ. ರೈಟಿಂಗು ಎಲ್ಲ ಆಕ್ಟಿವಿಟೀಸ್ ಎಲ್ಲಾನು ಚೆನ್ನಾಗಿದೆ ಸರ್. ಅಕ್ಷರಾಭ್ಯಾಸ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇವತ್ತಿನ ಕಾರ್ಯಕ್ರಮ ಅಕ್ಷರಾಭ್ಯಾಸ ಕಾರ್ಯಕ್ರಮ ಸೂಪರ್ ಆಗಿ ನಡೀತು. ಮಕ್ಕಳು ಇದೊಂದು ಗುಂಪು ಜಾಸ್ತಿ ಇತ್ತು, ಸೂಪರ್ ಆಗಿ ನಡೀತು, ಅಚ್ಚುಕಟ್ಟಾಗಿ ನಡೀತು ಸರ್ ಅಕ್ಷರಾಭ್ಯಾಸ ಕಾರ್ಯಕ್ರಮ. ಮಕ್ಳಿಗೋಸ್ಕರನೇ ಕೆಲಸ ಬಿಟ್ಟು ಬೇರೆ ಕೆಲಸ ಬಿಟ್ಟು ಮಕ್ಳಿಗೋಸ್ಕರನೇ ಬಂದಿದ್ದಾರೆ ಸರ್. ಮಕ್ಕಳು ಸ್ವಲ್ಪ ಅಕ್ಷರಾಭ್ಯಾಸ ಜಾಸ್ತಿ ಕಲೀಲಿ ಅಂತ ಆಸಕ್ತಿಯಿಂದ ಬಂದಿದ್ದಾರೆ ಸರ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಾನಸ, ನಮ್ಮೂರು ಬಾಬು. ನನ್ನ ಮಗಳು ಮೇಧಶ್ರೀ LH ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ LKG ಓದ್ತಾ ಇದ್ದಾಳೆ. ಇವತ್ತಿನ ಕಾರ್ಯಕ್ರಮ ಅಕ್ಷರಾಭ್ಯಾಸ. ಸೊ ಇದು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ. ಎಲ್ಲ ಮಕ್ಕಳಿಗೂ ಎಲ್ಲ ಪೋಷಕರಿಗೂ ಒಂದು ಪ್ರೋತ್ಸಾಹ ಕೊಡುವಂತಹ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಸೊ ನಮ್ಗೆಲ್ಲ ಖುಷಿ ಆಯ್ತು ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿದ್ದಕ್ಕೆ. ಸೊ ಇದರಿಂದ ಮಕ್ಕಳಿಗಾಗ್ಲಿ ಪೋಷಕರಿಗಾಗ್ಲಿ ಮುಂದಿನ ಎಲ್ಲ ಪೇರೆಂಟ್ಸ್ಗೂ ಒಂದು ಒಳ್ಳೆ ಮೆಸೇಜ್ ಇರ್ಬೋದು. ಸ್ಕೂಲ್ ಕಡೆಯಿಂದ, ಸ್ಟಾಫ್ ಕಡೆಯಿಂದ, ಪೇರೆಂಟ್ಸ್ ಕಡೆಯಿಂದ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಹೋಮ ಎಲ್ಲ ಮಾಡಿಸಿದ್ದಾರೆ ಮಕ್ಕಳಿಗೆ ಒಳ್ಳೇದಾಗ್ಲಿ ಅಂತ. ಸೊ ನಮ್ಮನ್ನೆಲ್ಲ ಇನ್ವೈಟ್ ಮಾಡಿ ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ. ತುಂಬಾ ಸಂತೋಷ ಬಂದಿದ್ದಕ್ಕೆ. ಈಗಿನ ಜನರೇಷನ್ ಪ್ರಕಾರ ಸ್ಕೂಲ್ಸ್ ಅಲ್ಲಿ ಈ ತರ ಎಲ್ಲೂ ಮಾಡ್ತಾ ಇಲ್ಲ. ಸೊ LH ಅಲ್ಲಿ ಮಾಡ್ತಿದ್ದಾರೆ. ಸೊ ತುಂಬಾ ಖುಷಿ ಆಗುತ್ತೆ. ಬಂದು ಪಾಲ್ಗೊಂಡಿದ್ದಕ್ಕೆ ತುಂಬಾ ಹ್ಯಾಪಿ ಆಗಿದ್ದೀವಿ. ತುಂಬಾ ಇಂಪ್ರೂವ್ಮೆಂಟ್ ಕಾಣ್ತಿದೆ ಸರ್. ಫಸ್ಟ್ಗಿಂತೂ ಈಗ ಬೆಟರ್ ಆಗಿದೆ ಅಂತ ನನ್ನ ಒಪಿನಿಯನ್. ಯಾಕಂದ್ರೆ ಲಾಸ್ಟ್ ಇಯರ್ಗಿಂತೂ ಈ ಎವ್ರಿ ಇಯರ್ ಒಂದು ಚೇಂಜಸ್ ಅನ್ನೋದು ಬರ್ತಾ ಇದೆ. ಸೊ ಇದು ಬೇಕು ಸರ್ ಮಕ್ಕಳಿಗೆ. ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಪಾಲ್ಗೊಳ್ಬೇಕು ಅನ್ನೋ ಇಂಟ್ರೆಸ್ಟ್ ಅವ್ರಿಗೆ ಬರ್ಬೇಕು. ಎಲ್ಲ ಕಾರ್ಯಕ್ರಮಗಳು ಹೀಗೆ
ಮುಂದಕ್ಕೆ ಹೋಗ್ಲಿ ಅಂತ ನನ್ನ ಅನಿಸಿಕೆ. ಸೊ ಶಾಲೆ ಬಗ್ಗೆ ತುಂಬಾ ಖುಷಿ ಆಗುತ್ತೆ ಸರ್. ಈ ಕಡೆ ಸರೌಂಡಿಂಗ್ ಎಲ್ಲ ಇದೆ ಬೆಸ್ಟ್ ಅಂತ ನನ್ನ ಒಪಿನಿಯನ್. ಯಾಕಂದ್ರೆ ನಮ್ಗ ಸುತ್ತಮುತ್ತ ವಿಲೇಜ್ಗೆ ಹಾಗೆ ಇಲ್ಲಿನ ಪ್ರಿನ್ಸಿಪಲ್ ಶಿವರಾಜ್ ಸರ್ ಇರ್ಬೋದು, ಸ್ಟಾಫ್ ಇರ್ಬೋದು, ಒಳ್ಳೆ ಎಜುಕೇಶನ್ ಆಗ್ಬೋದು, ಒಳ್ಳೆ ಮೆಸೇಜಸ್ ಆಗ್ಬೋದು, ಒಳ್ಳೆ ಪ್ರೋಗ್ರಾಮ್ಸ್ ಆಗ್ಬೋದು ಕೊಡ್ತಾ ಇದ್ದಾರೆ. ತುಂಬಾ ಖುಷಿ ಆಗತ್ತೆ. ಸ್ಕೂಲಲ್ಲಿ ನನ್ನ ಮಕ್ಕಳು ಇದ್ದಾರೆ. ಬೇಜಾನ್ ಚೇಂಜಸ್ ನೋಡ್ತಾ ಇದ್ದೀನಿ ಸರ್ ಸ್ಕೂಲಿಗೆ ಬಂದಾಗಿಂದ ಮನೇಲಿ ಇರೋದಕ್ಕಿಂತ. ತುಂಬಾ ಚೆನ್ನಾಗಿದೆ, ಕಾರ್ಯಕ್ರಮಗಳೆಲ್ಲ ಚೆನ್ನಾಗಿದ್ದಾವೆ. ಥ್ಯಾಂಕ್ ಯು ಸರ್. ನಮಸ್ಕಾರ, ನನ್ನ ಹೆಸರು ರಾಜಣ್ಣ ಅಂತ. ನಮ್ದು ಇಲ್ಲಿ ಪಕ್ಕದಲ್ಲಿ ಎಡಹಳ್ಳಿ ಅಂತ. ನಮ್ಮ ತಂದೆ ತಾಯಿ ಹನುಮಪ್ಪ ಲಕ್ಷ್ಮಮ್ಮ ಅಂತ. ನಾವು ಇಲ್ಲಿ ಈ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದ ಉದ್ದೇಶ, ನಮಗಂತೂ ವಿದ್ಯಾಭ್ಯಾಸ ಇಲ್ಲ. ನಾವು ವಿದ್ಯಾಭ್ಯಾಸ ಇಲ್ಲದೆ ಏನೋ ಹಂಗೆ ಕೂಲಿ ಅದು ಮಾಡಿಕೊಂಡು ಈ ಮಟ್ಟಕ್ಕೆ ಬೆಳೆದು ಬಂದ್ವಿ. ಒಂದು ತಾಟಲ್ಲಿ ಏನೋ ಒಂದು ವಿದ್ಯಾ ಸಂಸ್ಥೆ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದಾಗ ಬೇರೆಯವ್ರ ಸಹಾಯದಿಂದನೂ ಸ್ವಲ್ಪ ಆಗಿ ನಾವು ಇದೊಂದು ಸಂಸ್ಥೆ ಸಣ್ಣದಾಗಿ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟ್ ಮಾಡಿದ್ಮೇಲೆ ಇವಾಗ ಮುಂದಿನ ವರ್ಷಗಳಲ್ಲೆಲ್ಲ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಈ ಸಾರಿ ಯಾರೋ ಒಬ್ರು ಹೋಗಿ ಶೃಂಗೇರಿಯಲ್ಲಿ ಹೋಗಿ ಒಂದು ಮಗುಗೆ ನಾವು ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತ ಪೂಜೆ ಮಾಡಿ ಅಂತ ಹೇಳಿದ್ರೆ 5,000 ಅಂತ ಹೇಳಿದ್ರಂತೆ. ನಮ್ಮ ಹುಡುಗರು, ನಮ್ಮ ಹೆಡ್ ಮಾಸ್ಟ್ರು, ನಮ್ಮ ಸ್ಟಾಫ್ನವರು ಹಿಂಗೆ ಹೇಳಿದ್ರು. ಸರಿ, ಇದೆಲ್ಲ ಮಾಡೋದು ಬೇಡ, ನಾವೇ ಇದು ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲಾ ಮಕ್ಕಳನ್ನು LKG UKG ಮತ್ತು ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳನ್ನ ಅಷ್ಟನ್ನು ಕರ್ಕೊಂಡ್ಬಿಟ್ಟು ನಾವಿಲ್ಲೊಂದು ಬ್ರಾಹ್ಮಣರು ಕರ್ಕೊಂಡು ಒಂದು ಹೋಮ ಮಾಡಿಸಿ ಅವ್ರಿಗೆ ಗಣಪತಿ ಹೋಮ ಮತ್ತೆ ಸರಸ್ವತಿ ಹೋಮ, ಇನ್ನು ಬೇರೆ ಬೇರೆ ಹೋಮಗಳೆಲ್ಲ ನವಗ್ರಹ ಹೋಮ ಎಲ್ಲ ಮಾಡಿಸ್ಬಿಟ್ಟು ಅವ್ರಿಗೆ ಅಕ್ಷರಾಭ್ಯಾಸದ ವಿದ್ದನ್ನ ನಾವು ನಮ್ಮ ಸ್ವಂತದಿಂದನೇ ಮಾಡ್ಬಿಟ್ವಿ. ಇದು ಮಾಡ್ಬೇಕು ಅಂತ ಬರ್ಬೇಕಾದ್ರೆ ನಮ್ಗೆ ವಿದ್ಯಾಭ್ಯಾಸ ಇಲ್ಲ ಅಂತ ಒಂದು ವಿಷಯ ಆದ್ರೆ, ನಮ್ಮ ತಂದೆ ತಾಯಿ ಹೆಸರಲ್ಲಿ ಒಂದು 4 ಮಕ್ಕಳು ಮುಂದುವರಿಲಿ ಅಂತ ಹೇಳಿ ಉದ್ದೇಶ ಇಟ್ಕೊಂಡು ಇದನ್ನೊಂದು ಸಮಸ್ಯೆ ಮಾಡಿದ್ವಿ. ಅದರಲ್ಲಿ ನಮ್ಮ ಸ್ಟಾಫ್ ಇದಾರಲ್ಲ, ಟೀಚರ್ಸ್ ಟೀಮು, ಅವರು ನಮ್ಗೇನೋ ನಮ್ಮ ಪೂರ್ವ ಪುಣ್ಯನ ಏನೋ ನಾನೇನು ಕೊಡ್ತೀನೋ ಅದಕ್ಕೆ ತಗೊಂಡು ಹಂಗೆ ಆಗಿ ಅವರು ಬೆಳಿಗ್ಗೆ 6 ಗಂಟೆಗೆ ಬಂದ್ರು ಬರೋಕ್ ರೆಡಿ, ಸಂಜೆ 7 ಗಂಟೆ ತನಕ ಕೆಲಸ ಮಾಡೋ ಅಂದ್ರು ಮಾಡಕ್ ರೆಡಿ, ಮಧ್ಯಾಹ್ನ ಹೋಗ್ಬೇಕು ಅಂತ ಅವ್ರು ರಿಕ್ವೆಸ್ಟ್ ಮಾಡಿ ಹೋದ್ರು ಕಳಿಸ್ತಾ ಇದ್ದೀವಿ. ಮಕ್ಕಳನ್ನ ಅವ್ರ ಮಕ್ಕಳ ತರ ನೋಡ್ಕೊಳ್ದು ಅವರು ಪಾಠ ಪ್ರವಚನಗಳನ್ನ ಮಾಡ್ತಾ ಇದ್ದಾರೆ. ನಮಗೂ ಅಷ್ಟೇ ಕಾಳಜಿಯಿಂದ ಮಾಡಿದ್ರು. ನಮ್ಮ ಶಿವರಾಜ್ ಅವರು ಮತ್ತೆ ಇವರು ನಮ್ಮ ಅನಯ ಸರ್ ಇವರೆಲ್ಲ ಬೆಳಿಗ್ಗೆಯಿಂದ ಸಂಜೆ 8-9 ಗಂಟೆ ತನಕನೂ ಅದನ್ನೇನ್ ಮಾಡ್ಬೇಕು ಎಲ್ಲ ವಿಷಯಗಳು ಆಫೀಸ್ದು ಅದು ಇದು ಎಲ್ಲ ನೋಡ್ತಾ ಇರ್ತಾರೆ. ಅದರಿಂದ ಸ್ವಲ್ಪ ಮುಂದುವರೆದು ಮಾಡಕ್ ಆಯ್ತು. ಸ್ವಲ್ಪ ಮಾಡೋಣ ಅನಿಸಿದ್ದಕ್ಕೆ ಇವತ್ತು ಅಕ್ಷರಾಭ್ಯಾಸ ಮಾಡಿಸೋಣ ಅಂತ ಹೇಳ್ಬಿಟ್ಟು ಇಲ್ಲೇ ಒಂದು ಪ್ರೋಗ್ರಾಮ್ ಇಟ್ಕೊಂಡು ನಾವು ಆ ಅಕ್ಷರಾಭ್ಯಾಸವನ್ನ ಮಾಡಿಸೋದಕ್ಕೆ ಪ್ರಯತ್ನ ಪಟ್ವಿ. ನಮಗ್ ಬರ್ತಾ ಇರೋದು ಎಲ್ಲ ಹಳ್ಳಿ ಮಕ್ಕಳು. ಅವರು ಫೀಸ್ ಕಟ್ಟಕ್ಕೆ ಕಷ್ಟ ಪಡ್ತಾ ಇದ್ದಾರೆ. ಇನ್ನು ಅವರು ಶೃಂಗೇರಿ ಕಾಳಹಸ್ತಿ ಹೋಗಿ ಅಕ್ಷರಾಭ್ಯಾಸದ ಮಾಡ್ಕೊಂಡ್ ಬರೋದಕ್ಕೆ ಕಷ್ಟ ಆಗುತ್ತೆ. ನಮ್ಮ ಶಾಲೆ ಕಡೆಯಿಂದಾನೇ ಒಂದು ಪ್ರೋಗ್ರಾಮ್ ಮಾಡ್ಕೊಂಡ್ಬಿಟ್ಟು ಮಕ್ಕಳನ್ನ ಇಲ್ಲೇ ಬಂದ್ಬಿಟ್ಟು ಪೂಜೆ ಮಾಡಿಸಿ ಅವ್ರಿಗೆ ಅದು ಒಳ್ಳೇದಾಗುತ್ತೋ ಬಿಡುತ್ತೋ ಪೂಜೆ ಮಾಡೋದು. ಕೆಲವ್ರು ನಂಬ್ತಾರೆ, ಕೆಲವ್ರು ಬಿಡ್ತಾರೆ ಸರ್. ಒಂದು ಧೈರ್ಯ ಅಂತೂ ಬಂತು. ಮಾಡಿದ್ರೆ ನಮ್ಮ ಮಗುಗೇನೋ ಒಂದು ವಿದ್ಯಾಭ್ಯಾಸದ ಮಾಡಿದ್ರು ಅಂತ ಒಂದು ಧೈರ್ಯ ಬಂತು. ಆದ್ರಿಂದ ಆ ಉದ್ದೇಶದಿಂದ ನಾವು ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತ ಒಂದು ಉದ್ದೇಶದಿಂದ ನಮ್ಮ ಟೀಚರ್ಸ್ ಹೇಳಿದ್ಮೇಲೆ ಸರಿ ಆಯ್ತು ಮಾಡ್ರಿ ಅಂತ ಹೇಳ್ಬಿಟ್ಟು ನಮ್ಮ ಶಿವರಾಜ್ ಅವರು ಅದನ್ನೆಲ್ಲ ಮುಂದಾಳತ್ವ ತಗೊಂಡು ಅಕ್ಷರಾಭ್ಯಾಸವನ್ನು ಮಾಡಿಸಿದ್ದಾರೆ. ನಾವು ಇವತ್ತೆಲ್ಲ ಇದ್ವಿ, ಹೋಮಾಲೆಲ್ಲ ಕೂತ್ಕೊಂಡ್ವಿ. ನಮ್ಮ ದಂಪತಿಗಳೇ ಕೂತ್ಕೊಂಡು ಎಲ್ಲ ಪೂಜೆ ಮಾಡಿಸಿ ಎಲ್ಲರ ಕೈಯಲ್ಲೇನು ಬಂದು ಪೂಜೆ ಮಾಡಿಸಿ ಬ್ರಾಹ್ಮಣರಿಂದ ಆಶೀರ್ವಚನ ಪಡಿಸ್ಕೊಂಡು ಅವರಿಗೆ ಅಕ್ಷರಾಭ್ಯಾಸ ಹೆಂಗ್ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಮಾಡಿಸಿದ್ದಾರೆ. ಸರ್ ಅವ್ರಿಗೆ ಇಂಟಿಮೇಶನ್ ಕೊಟ್ಟ ತಕ್ಷಣ ತುಂಬಾ ಖುಷಿ ಖುಷಿಯಾಗಿ ಕೊಟ್ಟು 3-4 ದಿನದ ಹಿಂದ್ಗಡೆನೆ ನಾವು ಇದನ್ನ ಅಂದ್ಕೊಂಡಿದ್ದು. ಹಂಗೆ ಮೆಸೇಜ್ ಅಲ್ಲಿ, ಫೋನ್ ಅಲ್ಲಿ, ವಾಟ್ಸಪ್ ಅಲ್ಲಿ ಮಾತನಾಡಿದ್ದಾರೆ. ಮಾತನಾಡೋ ಅಷ್ಟೊತ್ತಿಗೆ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದೀರಿ ಸರ್, ನಾವೆಲ್ಲರೂ ಬರ್ತೀವಿ ಸರ್ ಅಂತ ಹೇಳ್ಬಿಟ್ಟು ಪಾಪ ಅವರು ವೆಹಿಕಲ್ ಮಾಡ್ಕೊಂಡು ಆಟೋ, ಕಾರ್ ಇರೋರು ಕಾರು, 2 ವೀಲರ್, ಕೆಲವ್ರು ಹತ್ರ ಹಳ್ಳಿಗಳವ್ರು ನಡ್ಕೊಂಡು, ಕೆಲವ್ರು ಸೈಕಲ್ ಅಲ್ಲಿ ಬಂದಿದ್ದಾರೆ. ನೋಡಿದೆ ಬಂದು ಎಲ್ರು ಎಷ್ಟು ಮಕ್ಳಿದಾರೋ 1% ಕಡಿಮೆ ಆಗಿಲ್ಲ. 1% ಕಡಿಮೆ ಆಗಿಲ್ಲ. ಎಲ್ಲಾ ಪೇರೆಂಟ್ಸು ಅವ್ರ ಮಕ್ಕಳನ್ನ ಕರ್ಕೊಂಡು ಬಂದು ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡಿ ಅವರು ಆ ಬ್ರಾಹ್ಮಣರ ಆಶೀರ್ವಚನ ತಗೊಂಡು ಹೋಗಿದ್ದಾರೆ ಸರ್. ಯಾವ ಕ್ಲಾಸಿಂದ ನಮ್ದು LKG ಇಂದ SSLC ವರೆಗೂ ಪರ್ಮಿಷನ್ ಇದೆ ಸರ್. ಅಷ್ಟೇನೆ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಾವು CBSEಗೆ ಟ್ರೈ ಮಾಡ್ತಾ ಇದ್ದೀವಿ. ಅದು ಆಗುತ್ತೆ ಈ ವರ್ಷ ಆಗಿಲ್ಲ ಅಂದ್ರೆ ಮುಂದಿನ ಅಕಾಡೆಮಿಕ್ಗೆ ಅದು ಆಗುತ್ತೆ.
ಅದ್ ಮಾಡ್ತಾ ಇದ್ದೀವಿ. ಈ ಬಿಲ್ಡಿಂಗು ತಾತ್ಕಾಲಿಕವಾಗಿದೆ. ಪಕ್ಕದ ಬಿಲ್ಡಿಂಗ್ ರೆಡಿ ಆಗ್ತಾ ಇದೆ, ಫ್ಲೋರಿಂಗ್ ಮಾಡ್ತಾ ಇದ್ದಾರೆ. ಅದು ಮುಗಿಸಿದ್ರೆ ಎಲ್ಲಾ ಮಕ್ಕಳು ಅಲ್ಲಿಗೆ ಶಿಫ್ಟ್ ಆಗ್ಬಿಡ್ತಾರೆ, ಇಲ್ಲಿ ಇರಲ್ಲ ಇದಕ್ಕೆ. ಎಸ್ ಎಲ್ ಸಿ ನಮ್ದೀಗ 3 ಬ್ಯಾಚ್ ಕಂಪ್ಲೀಟ್ ಆಯ್ತು, 4ನೇ ಬ್ಯಾಚ್ ರನ್ನಿಂಗ್ ಆಗಿದೆ ಸರ್. ನಮ್ಮ ಮಕ್ಕಳಿಗೆ ಇಡೀ ಮಿಲಿಟರಿನೇ ಇಡ್ಲಿ, ನಮ್ಮ ಟೀಚರ್ ಸ್ಟಾಫು ಕಷ್ಟ ಪಡ್ತಾ ಇರೋದಕ್ಕೆ ಮಿಲಿಟರಿನೇ ಇಡ್ಲಿ, ಅವನಿಗೆ ಬರ್ದಿದ್ರು ಅವ್ನು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗ್ತಾನೆ. CC ಕ್ಯಾಮ್ರಾಗಳೆಲ್ಲ ಒಬ್ಬೊಬ್ಬನ್ ಗನ್ ಇಟ್ಟು ಮಿಲಿಟರಿನ ಇಟ್ರು ನಮ್ಗೆ ಇದೇನಿಲ್ಲ. ಅಲ್ಲ 1% or 2%, 1-2-3 ವಿದ್ಯಾರ್ಥಿಗಳು ಸ್ವಲ್ಪ ಪೂರ್ ಇರ್ತಾರೆ, ಅವರನ್ನು ತಿಂತೀವಿ, ಫೇಲ್ ಅಂತೂ ಆಗಲ್ಲ. ಅವ್ನು ಫಸ್ಟ್ ಕ್ಲಾಸ್ ಬರ್ಲಿಲ್ಲ ಆದ್ರೂ ಸೆಕೆಂಡ್ ಕ್ಲಾಸ್ ಆದ್ರೂ ಬರ್ತಾನೆ. ಎಲ್ಲ ಡಿಸ್ಟಿಂಕ್ಷನ್ ಅಲ್ಲಿ ಫಸ್ಟ್ ಕ್ಲಾಸ್ ಮೇಲೇನೆ ಇರ್ತಾರೆ ನಮ್ಮ ಮಕ್ಕಳು. ನಾವು 2 ತಿಂಗಳ ಮಕ್ಕಳನ್ನ ಇಲ್ಲೇ ಇಟ್ಕೊಂಡು ಲೇಡೀಸ್ ಟೀಚರ್ಸು 9 ಗಂಟೆ ತನಕ ಪಾಠ ಮಾಡ್ಬಿಟ್ಟು ಅವ್ರ ಹಸ್ಬೆಂಡ್ ಇಲ್ಲ ಅವ್ರ ಅಪ್ಪನೋ ಬಂದು ಕರ್ಕೊಂಡೋಗಿದ್ದಾರೆ. ಅವರು ಕೋಆಪರೇಷನ್ ಮಾಡಿದ್ದಾರೆ ಮಕ್ಕಳು ಚೆನ್ನಾಗಿ ಇದಾಗ್ಲಿ ಅಂತ ಹೇಳ್ಬಿಟ್ಟು. 2 ತಿಂಗಳು ನಾವಿಲ್ಲೇ ಅಡಿಗೆ ಮಾಡಿ ಮಕ್ಳಿಗೆ ಹಾಕೊಂಡು ಇಲ್ಲೇ ಸ್ಟಾಕ್ ಇಟ್ಕೊಂಡು 9 ಗಂಟೆಗೆ ಒಬ್ರು ಹೋದ್ರೆ 9 ರಿಂದ 11 ಗಂಟೆ ತನಕ ಪಾಠ ಮಾಡಿ ಬೆಳಿಗ್ಗೆ 7 ಗಂಟೆಗೆ ಎಬ್ಬಿಸಿ ಅವ್ರದ್ದು ದಿನಚರಿಗಳೆಲ್ಲ ಮುಗಿಸ್ಕೊಂಡ ಮೇಲೆ ಮತ್ತೆ 7 ಗಂಟೆಯಿಂದನೇ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದಾರೆ. ಅಷ್ಟೊತ್ತಿಗೆನೆ ಟೀಚರ್ಸು ಅವ್ರ ಸಬ್ಜೆಕ್ಟ್ ವೈಸ್ ಯಾರಿದಾರೋ ಅವ್ರ ಸಬ್ಜೆಕ್ಟ್ ವೈಸ್ ಬಂದು 7 ಗಂಟೆಗೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಆ ತರ ಮಾಡ್ತಾ ಇದ್ದೀವಿ. ನಮ್ಗೆ ಇನ್ನೂ ಇಲ್ಲಿ ಸ್ವಲ್ಪ ಸ್ಟ್ರೆಂತ್ ಬರಬೇಕಾಗಿದೆ. ನಮ್ಗೆ ಯಾವುದೇ ತರ ನೋಡಿದ್ರು 5th ಇಂದ 6th ಹೋಗುವಾಗ 25-30 ಮಕ್ಕಳು ಖಾಲಿ ಆಗ್ತಾ ಇದ್ದಾರೆ. ಇಲ್ಲಿಂದ ನಮ್ಮ ಯಾರು ಅಪ್ಲಿಕೇಶನ್ ಹಾಕ್ತಾರೋ ಮೊರಾರ್ಜಿ ಸ್ಕೂಲ್ಗೆ, ಕಿತ್ತೂರು ರಾಣಿ ಚೆನ್ನಮ್ಮಗೆ, ಮತ್ತೊಂದು ಇದೆಯಲ್ಲ, ಅಪ್ಲಿಕೇಶನ್ ಹಾಕ್ದವ್ರು ನಾವು ರಿಟರ್ನ್ ಇಲ್ಲ. ನಮ್ಮ ಮಕ್ಕಳು ಅವ್ರು ಅಲ್ಲೇ ಸೆಲೆಕ್ಟ್ ಆಗಿ ಹೋಗ್ತಾ ಇದ್ದಾರೆ. ಇವ್ರು ಎಲ್ ಕೆ ಜಿಯಿಂದಾನೇ ಚೆನ್ನಾಗಿ ಅವರನ್ನ ಹಿಡಿತದಲ್ಲಿ ಇಟ್ಕೊಂಡು ಬರ್ತಾರೆ. ಅವ್ರು ಕೊಡೋ ಕ್ವಶನ್ ಪೇಪರ್ ಇವ್ರಿಗೆ ಅಪ್ರಲ್ ಆಗಿದೆ. ಆದ್ರಿಂದ ನಮ್ಗೆ ಅಲ್ಲಿ ಹೋಗ್ತೀವಿ ಅಂತ ಹೋಗೋ ಮಕ್ಳು ನಮ್ಗೆ ವಾಪಸ್ ಆಗ್ತಾ ಇಲ್ಲ. ನಮ್ದು ಅಲ್ಲಿಂದ ಸ್ವಲ್ಪ ಸ್ಟ್ರೆಂತ್ ಡೌನ್ ಆಗ್ತಾ ಇದೆ. ನನ್ನ ಹೆಸರು ಶಿವರಾಜ್ ಅಂತೇಳಿ, ನಾನು ಇಲ್ಲಿ ಮುಖ್ಯೋಪಾಧ್ಯಾಯನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತಿನ ದಿನ ತುಂಬಾ ಖುಷಿಯಿಂದ ಹೇಳ್ಬೇಕಂತ ವಿಚಾರ. ಯಾಕೆ ಅಂತಂದ್ರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಗ್ರಾಮೀಣ ಪ್ರದೇಶಗಳಲ್ಲಿರುವಂತಹ ಮಕ್ಕಳನ್ನ ಶೃಂಗೇರಿಗೆ ಕರೆದುಕೊಂಡೋಗಿ ಶಾರದಾ ಪೂಜೆ ಮತ್ತೆ ಅಕ್ಷರಾಭ್ಯಾಸ ಅಂತ ಮಾಡುವಂತಹ ವಿಚಾರಗಳು ಸರ್ವಸಾಮಾನ್ಯ ಕಡಿಮೆ. ಈ ಕೆಲವೊಂದು ವಿಚಾರಗಳ ಹಾಗೆ ನಮ್ಮ ಪ್ರೆಸಿಡೆಂಟ್ ಸರ್ ಹೇಳ್ದಾಗೆ ಒಬ್ಬ ಪೇರೆಂಟ್, ಸರ್ ಹಿಂಗ್ ಹೋಗಿದೀವಿ ಸರ್, ಅಲ್ಲಿ ಈ ತರ ಇತ್ತು, ಅದಕ್ಕೆ ಚಾರ್ಜ್ 5,000 ಮಾಡಿದ್ರು ಅಂತ ಹೇಳಿದಾಗ ನಾವು ಈ ವಿಚಾರಗಳನ್ನು ಕುರಿತು ನಾವು ನಮ್ಮ ಪ್ರೆಸಿಡೆಂಟ್ ಹತ್ರ ಮಾತಾಡಿದಾಗ, ನೀವೇ ಒಂದು ಕಾರ್ಯಕ್ರಮನ ಇಲ್ಲೇ ಹಮ್ಕೊಂಡ್ಬಿಡ್ರಪ್ಪ, ಯಾಕೆ ಅಷ್ಟು ದೂರ ಅಂತ ಒಂದು ವಿಚಾರನ ಮುಟ್ಸಿದ್ರು. ನಾವು ಅದೇ ವಿಚಾರವನ್ನ ನಮ್ಮ ಪ್ರೆಸಿಡೆಂಟ್ ಸರ್ ಹೇಳಿದ್ದಾದ್ಮೇಲೆ ನಮ್ಮ ಶಿಕ್ಷಕರ ಜೊತೆ ಒಂದು ಸಭೆ ಮಾಡಿ ನಾವು ವಿಚಾರವನ್ನ ಮಾಡಿದಾಗ, ಇಲ್ಲ ಸರ್ ನಾವು ಮಾಡೋಣ ಅಂತ ಹೇಳಿದ ತಕ್ಷಣನೇ ಆ ಒಂದು ವಿಚಾರನ ಪೇರೆಂಟ್ಸ್ಗೆ ಮುಟ್ಟಿಸಿದ ತಕ್ಷಣ ತುಂಬಾ ರಿಯಾಕ್ಟ್ ಆದ್ರು. ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಸರ್, ಗ್ರಾಮೀಣ ಭಾಗದಲ್ಲಿ ನಾವೆಲ್ಲ ಹೋಗಿ ಅಷ್ಟು ಕಟ್ಟಿ ಆ ತರ ಮಾಡಕ್ ಆಗೋದಿಲ್ಲ ಅಂತ ಹೇಳಿ ಇದ್ ಮಾಡಿದ್ರು. ರಿಯಾಕ್ಟ್ ಆಯ್ತು. ತುಂಬಾ ಚೆನ್ನಾಗಿ ಬಂತು ಪ್ರೋಗ್ರಾಮ್, ತುಂಬಾ ಅದ್ಭುತವಾಗಿ ಬಂತು. ಮತ್ತೆ ಈ ಪ್ರೋಗ್ರಾಮ್ ಮುಗಿದ ಮೇಲೆ ಕೆಲವು ಪೇರೆಂಟ್ಸ್ ನನ್ನ ಜೊತೆ, ಸರ್ ಇಷ್ಟು ಮಾತ್ರ ಅಲ್ಲಿ ಹೋಗಿ ಮಾಡ್ಬೇಕಾದ್ರೆ ಏನಾಗ್ತಿತ್ತು ಏನೋ, ಇಲ್ಲೆಲ್ಲ ನಮ್ ಕಣ್ ಮುಂದೆನೆ ಎಲ್ಲ ಚೆನ್ನಾಗಿ ನಡೆದು ಬಂತು ಅಂತೇಳಿ ತುಂಬಾನೇ ಖುಷಿ ಪಟ್ರು ಪೇರೆಂಟ್ಸ್. ಶಾಲೆ ನಡೆಸಬೇಕು ಅಂದ್ರೆ ಮ್ಯಾನೇಜ್ಮೆಂಟ್ ಅವರು ಜಾಸ್ತಿ ಸಿಟಿಗಳನ್ನ ಆಯ್ಕೆ ಮಾಡ್ಕೊಂಡ್ರು, ಅಂತದ್ರಲ್ಲಿ ನೀವು ಹಳ್ಳಿ ಪ್ರದೇಶದಲ್ಲಿ ಆಯ್ಕೆ ಮಾಡ್ಕೊಂಡು ಅದ್ರ ಮೂಲ ಉದ್ದೇಶ? ಈ ಶಾಲೆಯನ್ನ ಇಲ್ಲಿ ಗ್ರಾಮೀಣ ಭಾಗದಲ್ಲಿ ಸ್ಥಾಪನೆ ಮಾಡೋದಕ್ಕೆ ಉದ್ದೇಶ ಏನಂತಂದ್ರೆ, ಈಗ ನಿಮಗೆ ಗೊತ್ತಿರೋ ಹಾಗೆ ಇಲ್ಲೆಲ್ಲ ಇರುವಂತವ್ರು ಹಳ್ಳಿ ಮಕ್ಳೇನೆ ನಮ್ಗೆ ಬರ್ತಾ ಇರೋದು. ಯಾರು ಯಾವುದೇ ಕಾರಣಕ್ಕೆ ಸಿಟಿಯಿಂದ ಮಕ್ಳು ಯಾರು ಇಲ್ಲಿ ಬರ್ತಿಲ್ಲ, ಎಲ್ಲ ಹಳ್ಳಿ ಮಕ್ಳು ಇದ್ದಾರೆ. ಹಳ್ಳಿ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಸಿಗಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರನೇ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಎರಡನೇದು ಬಂದ್ಬಿಟ್ಟು ಗ್ರಾಮೀಣ ಅಭ್ಯರ್ಥಿ ಸರ್ಟಿಫಿಕೇಟ್ನು ಸಿಗುತ್ತೆ, ಮತ್ತೆ ಇಲ್ಲಿ ಉತ್ತಮ ಒಂದು ಎಜುಕೇಶನ್ ಸಿಗ್ತಾ ಇದೆ, ಮತ್ತೆ ಕಡಿಮೆ ಫೀಸಿನಲ್ಲಿ ಇವರಿಗೆ ಒಳ್ಳೆ ಕೋಚಿಂಗ್ ಸಿಗ್ತಾ ಇದೆ ಇಲ್ಲಿ. ಈಗ ನೆಕ್ಸ್ಟ್ ರೋಬೋಟಿಕ್ ಬರ್ತಾ ಇದೆ, ಏರೋನಾಟಿಕ್ ಬರ್ತಾ ಇದೆ ಇಲ್ಲಿಗೆ ನಮ್ಮ ಶಾಲೆಯಲ್ಲಿ. ಮತ್ತೆ ಈಗ ಡ್ಯಾನ್ಸ್ ಕ್ಲಾಸಸ್ ಇದೆ, ಕರಾಟೆ ಕ್ಲಾಸಸ್ ಇದೆ. ಇಂಥವ್ರಿಗೆಲ್ಲಾನು ನಾವು ಯಾವುದೇ ರೀತಿ ಚಾರ್ಜಸ್ ಮಾಡ್ತಾ ಇಲ್ಲ. ಈಗ ಸ್ಮಾರ್ಟ್ ಬೋರ್ಡರ್ಸ್ ತರಿಸಿದ್ದಾರೆ. ಈಗ ಆಲ್ರೆಡಿ ನಮ್ಗೆ ಸ್ಮಾರ್ಟ್ ಬೋರ್ಡರ್ಸ್ 2 ಬಂದಿದೆ, ಡಿಜಿಟಲ್ ಬೋರ್ಡರ್ಸ್. AI ಕ್ಯಾಮ್ರಾಸ್ ಆಕ್ಟಿವ್ ಆಗಿದಾವೆ. ಈಗ ಮಕ್ಕಳಿಗೆ ಈಗ ಓಲಾ ಅಂತ ಹೇಳ್ಬಿಟ್ಟು ಒಂದು ಸಾಫ್ಟ್ವೇರ್ ಅನ್ನು ತರಿಸಿದೀವಿ ನಾವು. ಈಗ ಅದು ಯಾವ ರೀತಿ ಅಂತಂದ್ರೆ, ಮಗು ಓದ್ತಾ ಇದ್ದಾಗ ಮೀನ್ಸ್ ಗ್ರಾಮೆಟಿಕಲ್ ಮಿಸ್ಟೇಕ್ ಇತ್ತು ಅಂತಂದ್ರೆ ಆ ಮಗುಗೆ ಅದು ರಿಟರ್ನ್ ಹೇಳ್ಕೊಡುತ್ತೆ. ಈಗ ಯಾಕೆ ಅದನ್ನ ನಾವು ತರಿಸಿದೀವಿ ಅಂತಂದ್ರೆ, ಓಲಾ ಅನ್ನೋ ಸಾಫ್ಟ್ವೇರ್ ಯಾಕೆ ತರಿಸಿದೀವಿ ಅಂತಂದ್ರೆ, ಎಲ್ಲಾ ಮನೆಗಳಲ್ಲೂ ಪೋಷಕರು ಓದ್ಕೊಂಡಿರೋದಿಲ್ಲ. ಅದ್ರ ಸಲುವಾಗಿ ಆ ಒಂದು ಸಾಫ್ಟ್ವೇರ್ ಅನ್ನ ನಾವು ತರಿಸ್ಕೊಂಡಿದೀವಿ.
ಆ ಮಗು ಮಿಸ್ಟೇಕ್ ಮಾಡಿದ್ರೆ ಆ ಸಾಫ್ಟ್ವೇರ್ ಏನ್ ಮಾಡುತ್ತೆ ಅಂತಂದ್ರೆ ಅದು ಅವ್ರಿಗೆ ಹೇಳ್ಕೊಡುತ್ತೆ, ತನ್ನದೇ ಆದ ಭಾಷೆಯಲ್ಲಿ ಅದು ಹೇಳ್ಕೊಡುತ್ತೆ. ಆಗ ಮಗು ಕಲಿಬಹುದು ಅಂತ ಒಂದು ಉದ್ದೇಶಕ್ಕೋಸ್ಕರ ಗ್ರಾಮೀಣ ಭಾಗದಲ್ಲಿ ಈ ತರ ಅಂತ ಹೊಸ ಹೊಸ ವಿನ್ಯಾಸಗಳನ್ನ ನಾವು ರೂಢಿಸ್ತಾ ಇದೀವಿ ಸರ್, ಹಮ್ಮಿಕೊಂಡಿದ್ದೀವಿ. ಉತ್ತಮವಾದ ವಾತಾವರಣ ಇದೆ ಇಲ್ಲಿ. ಈಗ ಸಿಟಿ ವಾತಾವರಣದಲ್ಲಿ ಹೋದ್ರೆ ಅಲ್ಲಿ ಕಲ್ಮಶವಾದ ಗಾಳಿಗಳು ಆ ತರದ್ ಯಾವುದೇ ರೀತಿ ಇಲ್ಲ. ಉತ್ತಮವಾದ ಗ್ರೌಂಡ್ ಇದೆ, ಉತ್ತಮವಾದ ಕ್ಲಾಸ್ ರೂಮ್ಸ್ ಇದಾವೆ, ಯಾವುದೇ ರೀತಿ ಸಮಸ್ಯೆ ಇಲ್ಲ. ಮಕ್ಕಳ ವಿಚಾರದಲ್ಲಂತೂ ಆದ್ರೂ ತುಂಬಾ ಕೇರಿಂಗ್ ಇದ್ದೀವಿ ನಾವು.